ನಮೋ ನಮಃ. ನಮೋ ನಮಃ. 9ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಇವತ್ತು ಒಂದು ಪದ್ಯಭಾಗವನ್ನು ನೋಡ್ತಾ ಇದ್ದೇವೆ. ಅದು ಪುಟ ಸಂಖ್ಯೆ 49. ವಿಸ್ಮೃತ ಭೇದಾಹ ಸಂತಹ. ಪದ್ಯದ ಹೆಸರು ವಿಸ್ಮೃತ ಭೇದಾಹ ಸಂತಹ. ಮಹಾಬಲೇಶ್ವರ ಭಟ್ ಎನ್ನುವಂತಹ ಕವಿಗಳು ಬರೆದಂತಹ ಇದೊಂದು ನೂತನ ಸಂಸ್ಕೃತ ಗೀತೆ. ಸಂಸ್ಕೃತದಲ್ಲಿ ಹೇಗೆ ಹಳೆಯ ಕವಿಗಳಿದ್ದಾರೆಯೋ ಹಾಗೆಯೇ ಹೊಸ ಕವಿಗಳು ಕೂಡ ಸಂಸ್ಕೃತವನ್ನು ಇವತ್ತಿಗೂ ಬೆಳೆಸ್ತಾ ಇದ್ದಾರೆ. ಆದ್ದರಿಂದ ಸಂಸ್ಕೃತ ಮೃತ ಭಾಷೆ, ಅಟ್ಟದ ಭಾಷೆ ಅಂತ ಕೆಲವರು ಹೇಳ್ತಾರೆ. ಆದರೆ ಸಂಸ್ಕೃತ ಇನ್ನೂ ಸತ್ತಿಲ್ಲ. ಅದು ಮೃತ ಭಾಷೆ ಅಲ್ಲ, ಅದು ಜೀವಂತ ಭಾಷೆ, ಜೀವವನ್ನು ಕೊಡುವ ಭಾಷೆ, ಆರೋಗ್ಯವನ್ನು ಕೊಡುವ ಭಾಷೆ ಅನ್ನೋದನ್ನು ತಿಳಿಸಲಿಕ್ಕಾಗಿ ಇವತ್ತಿಗೂ ಕೂಡ ಹೊಸ ಕವಿಗಳು ಸಂಸ್ಕೃತವನ್ನು ಬೆಳೆಸ್ತಾ ಇದ್ದಾರೆ. ತಾವೆಲ್ಲ 8ನೇ ತರಗತಿಯಲ್ಲಿದ್ದಾಗ ಜನಾರ್ದನ್ ಹೆಗಡೆ ಎನ್ನುವಂಥ ಒಬ್ಬ ಕವಿಗಳ ಜೀವನ ಸಾಫಲ್ಯಂ ಎನ್ನುವಂಥ ಪದ್ಯವನ್ನು ಓದಿರಲ್ಲ. ಹಾಗೆ ಇದು ಮಹಾಬಲೇಶ್ವರ ಭಟ್ ಎನ್ನುವಂಥವರು ಬರೆದಂತಹ ಒಂದು ಪದ್ಯ ವಿಸ್ಮೃತ ಭೇದ ಸಂತಹ. ಈ ಮಹಾಬಲೇಶ್ವರ ಭಟ್ ಎನ್ನುವಂಥವರು ಯಲ್ಲಾಪುರ ಜಿಲ್ಲೆಯ ಉತ್ತರ ಕನ್ನಡ, ಯಲ್ಲಾಪುರ ತಾಲೂಕು ಉತ್ತರ ಕನ್ನಡ ಜಿಲ್ಲೆಯ ಹಿತ್ತಲಹಳ್ಳಿ ಎನ್ನುವಂಥ ಊರಿನಲ್ಲಿ ಹುಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ವ್ಯಾಕರಣಶಾಸ್ತ್ರದ ಲೆಕ್ಚರರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಸಮಾಸಗಳ ಬಗ್ಗೆ, ಕಾರಕಗಳ ಬಗ್ಗೆ, ಸಂಧಿಗಳ ಬಗ್ಗೆ, ಕನ್ನಡ ಸಂಸ್ಕೃತ ಕ್ರಿಯಾಪದ ಕೋಶ ಎನ್ನುವಂತಹ ಪುಸ್ತಕವನ್ನು ಕೂಡ ಅವರು ಬರೆದಿದ್ದಾರೆ. ಹೀಗೆ ಅನೇಕ ಕೃತಿಗಳನ್ನು ಬರೆದ ಇವರು ಒಂದು ಪದ್ಯವನ್ನು ಈಗ ನಮಗಾಗಿ ರಚನೆ ಮಾಡಿಕೊಟ್ಟಿದ್ದಾರೆ. ಅದು ಯಾವುದು ಅಂತ ನೋಡೋಣ. ವಿಸ್ಮೃತ ಭೇದಾಹ ಸಂತಹ. 8ನೇ ಪಾಠ, ಪುಟ ಸಂಖ್ಯೆ 49 ತೆಗೆಯಿರಿ. ಒಂದ್ಸಲ ಪದ್ಯ ಅನಿಸ್ತೀನಿ, ನಾ ಇಲ್ಲೇ ಅನಿಸ್ತೀನಿ, ನೀವೆಲ್ಲ ನಿಮ್ಮ ಮನೆ ಒಳಗೆ ಕೂತು ಅನ್ಬೇಕು. ಓಕೆ. ವಿಸ್ಮೃತ ಭೇದ ಸಂತೋ ನಿರ್ಮಲ ಭಾವಾಪನ್ನ ಏಕೀಭಾವಂ ಹೃದಯಾರೂಢಂ ಸತತಂ ಕುರ್ವಂತು. ಭೋ ಭೋ ಸತತಂ ಕುರ್ವಂತು. ಏನಿದರ ಅರ್ಥ? ವಿಸ್ಮೃತ ಭೇದ ಸಂತಹ. ನಾವೆಲ್ಲರೂ ನಮ್ಮ ನಮ್ಮ ಅವಾಂತರ ಭೇದಗಳನ್ನು ಮರೆಯೋಣ. ಮನುಷ್ಯನ ಮೇಲೆ ಭೇದ ಇರುವುದೇ. ಇವ ಕರಿದಾನ, ನೀ ಕೆಂಪಿದ್ದೀನಿ, ನಾ ಬೆಳಗಿದ್ದೀನಿ, ಇವ ಗಿಡ್ಡಿದಾನ, ಉದ್ದಿದಾನ, ಇವ ದಡ್ಡಿದಾನ, ಶಾಣೆದಾನ, ಶ್ರೀಮಂತಿದಾನ, ಬಡವಿದಾನ. ಹೀಗೆ ಸ್ವಾಭಾವಿಕವಾಗಿರ್ತಕ್ಕಂತಹ ಭೇದಗಳನ್ನು ಅದನ್ನು ಬಿಡೋಕ್ಕಾಗಲ್ಲ. ಆದರೆ ಅದು ಜಗಳಕ್ಕೆ ಕಾರಣ ಆಗಬಾರದು. ಆದ್ದರಿಂದ ಈ ತರಹದ ಭೇದ ಭಾವಗಳನ್ನು ವಿಸ್ಮೃತ ಭೇದಾಹ, ಭೇದ ಭಾವಗಳನ್ನು ಸರಿಸೋಣ. ಅದರಲ್ಲಿರುವಂತಹ ಕ್ರೀಮ್ ಭಾಗವನ್ನು, ಸಾರ ಭಾಗವನ್ನು ಸ್ವೀಕಾರ ಮಾಡೋಣ. ನಿರ್ಮಲ ಭಾವಾಪನ್ನ, ಸ್ವಚ್ಛ ಭಾವನೆಯನ್ನು ನಾವೆಲ್ಲರೂ ಹೊಂದೋಣ. ನಾವೆಲ್ಲರೂ ಒಂದೇ ಎನ್ನುವ ಭಾವನೆ ನಮ್ಮಲ್ಲಿ ರೂಢವಾಗಲಿ, ಹಾರ್ದವಾಗಲಿ. ವಿಸ್ಮೃತ ಭೇದ ಸಂತಹ ನಿರ್ಮಲ ಭಾವಾಪನ್ನ, ನಿರ್ಮಲ ಭಾವನೆಯನ್ನು ಹೊಂದೋಣ. ಏಕೀಭಾವಂ ಹೃದಯಾರೂಢಂ ಸತತಂ ಕುರುವಂತು. ನಾವೆಲ್ಲರೂ ಒಂದೇ ಎನ್ನುವ ಭಾವನೆಯನ್ನು ಹೃದಯದಲ್ಲಿ ಗಟ್ಟಿಮುಟ್ಟಿಯಾಗಿ ಇಟ್ಟುಕೊಳ್ಳೋಣ, ಯಾವಾಗಲೂ ಇಟ್ಟುಕೊಳ್ಳೋಣ. ಭೋ ಭೋ ಸತತಂ ಕುರುವಂತು. ಇದರ ಅರ್ಥವನ್ನು ನಾನೀಗ ಓರಲಿ ಹೇಳಿದ್ದೇನೆ. ಅರ್ಥವನ್ನು ಆನಂತರ ಟೈಪ್ ಮಾಡಿ ಕಳಿಸಿಬಿಡ್ತಾ ಇದ್ದೇನೆ ಗ್ರೂಪ್ನಲ್ಲಿ. ನಾನು ಟೈಪ್ ಮಾಡಿದ್ದನ್ನು ನೀವು ಬರೆದುಕೊಳ್ಳಿ. ಈಗ ಹೇಳುವುದನ್ನು ಗಮನವಿಟ್ಟು ಕೇಳಿಬಿಡಿ, ಸಾಕು. ನೆಕ್ಸ್ಟ್. ಪೂರ್ವಜ ಮುನಿಜನ ಕವಿಜನ ವಾಂಚಾ ಸರ್ವೇಷಾಮೈಕ್ಯಂ ಸುಖಿನ ಸರ್ವೇ ಸಂತ್ವಿತಿ ಗಾನಂ ತೇಷಾಂ ಬಹುರೋದ್ಯಂ ಭಾಷಾಧನ ಮತ ಜಾತಿ ವಿಭೇದೋ ಹೃದಯೇ ಮಾ ಭವತು ದುಃಖಿತ ದೀನ ಜನಾನುನ್ನಯಿತುಂ ಹಸ್ತ ಪ್ರಸರಂತು. ಭೋ ಭೋ ಹಸ್ತ ಪ್ರಸರಂತು. ಮತ್ತೇನು ಹೇಳ್ತಾ ಇದ್ದಾರೆ 2ನೇ ನುಡಿಯಲ್ಲಿ? ಪೂರ್ವಜ ಮುನಿಜನ ಕವಿಜನ ವಾಂಚ ಸರ್ವೇಷಾಂ ಐಕ್ಯಂ. ನಮ್ಮ ಪೂರ್ವಜರ ಭಾವನೆ ಜಗಳಕ್ಕೆ ಕಾರಣ ಇದ್ದಿದ್ದಿಲ್ಲ. ಉದಾರ ಚರಿತಾನಾಂತು ವಸುಧೈವ ಕುಟುಂಬಕಂ. ವಿಶಾಲವಾದ ಹೃದಯವುಳ್ಳವರಿಗೆ ಇಡೀ ಭೂಮಿಯೇ ನಮ್ಮ ಮನೆ, ಭೂಮಿಯಲ್ಲಿರುವ ಪ್ರತಿಯೊಬ್ಬರೂ ನಮ್ಮ ಸಹೋದರರು ಅನ್ನೋ ಭಾವನೆ ನಮ್ಮ ಪೂರ್ವಜರಲ್ಲಿ ಇತ್ತು. ಅಂತೆಯೇ ವಿವೇಕಾನಂದರು ಅಮೆರಿಕಕ್ಕೆ ಹೋದಾಗ ಚಿಕಾಗೋ ಉಪನ್ಯಾಸದಲ್ಲಿ ಹೇಳಿದ್ದು ಏನಂತ? ಮೈ ಡಿಯರ್ ಅಮೇರಿಕನ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಅಂತ.
ಹೀಗಾಗಿ ಅಮೆರಿಕಾದಲ್ಲಿರುವ ಜನರು ಕೂಡ ನಮ್ಮ ಬ್ರದರ್ಸ್, ನಮ್ಮ ಸಿಸ್ಟರ್ಸ್ ಎನ್ನುವ ಭಾವನೆ ಹಾಗೆ ಇತ್ತು. ಈಗ ಅದು ಬಹಳ ಸಂಕುಚಿತ ಮನೋಭಾವನೆಯಾಗಿದೆ. ಆದ್ದರಿಂದ ಪೂರ್ವಜ ಮುನಿಜನ ಕವಿಜನ ವಾಂಛಾಂ, ಪೂರ್ವಜರಾದ ಮುನಿಜನರ ಕವಿಜನರ ವಾಂಛ, ಅವರ ಇಚ್ಛೆ, ಸರ್ವೇಶಾಂ ಐಕ್ಯಂ, ನಾವೆಲ್ಲರೂ ಒಂದೇ ಎನ್ನುವ ಭಾವನೆ ಇದೆ. ಸುಖಿನಃ ಸರ್ವೇ ಸಂತ್ವಿಧಿಗಾನಂ ತೇಷಾಂ ಬಹುರುದ್ಯಂ, ಸರ್ವೇಪಿ ಸುಖಿನಃ ಸಂತು ಸರ್ವೇ ಸಂತು ನಿರಾಮಯ ಅನ್ನೋ ಪ್ರಾರ್ಥನೆ ನಮ್ಮ ಪೂರ್ವಾಚಾರ್ಯರದ್ದಿತ್ತು. ಹೀಗಾಗಿ ಎಲ್ಲರೂ ಸುಖಿಯಾಗಿರಲಿ, ಯಾರಿಗೂ ರೋಗ ರುಜಿನಗಳು ಬರುವುದು ಬೇಡ ಅನ್ನೋದು ಅವರ ಹೃದಯ ಇತ್ತು. ಬಹು ಹೃದಯಂ, ಅವರಿಗೆ ಅದು ಬಹಳ ಆಶೆ ಇತ್ತು. ನಾವು ಅದನ್ನು ಕೆಡಿಸಿಬಿಟ್ಟಿದ್ದೇವೆ. ಇನ್ನೊಬ್ಬರನ್ನ ಜೈವಿಗೆ ಯುದ್ಧ ಆಡಿ ವೈರಸ್ ಬಿಟ್ಟು ನಾಶ ಮಾಡ್ತಾ ಇದ್ದೇವೆ, ಅಮಾಯಕರ ಮೇಲೆ ಅಸ್ತ್ರಪ್ರಹಾರ ಮಾಡ್ತಾ ಇದ್ದೇವೆ. ಆದರೆ ಆಗಿನ ಕಾಲದಲ್ಲಿ ಇತ್ತು, ಆ ತರಹದ ಭೇದ ಭಾವನೆ ಇರಲಿಲ್ಲ. ಸಣ್ಣ ಸಣ್ಣ ವಿಷಯಕ್ಕೆ ಜಗಳ ಆಗ್ತಾ ಇರಲಿಲ್ಲ. ಜಗಳ ಆಗ್ಲಿಕ್ಕೆ ಪಾಯಿಂಟ್ಸ್ ಏನು ಅದನ್ನೆಲ್ಲ ಹೇಳ್ತಾ ಇದ್ದಾರೆ. ಭಾಷಾ ಧನ ಮತ ಜಾತಿ ವಿಭೇದ ಹೃದಯೇ ಮಾಭವತ್ತು. ಭಾಷೆಯ ಜಗಳ, ನಾವು ಕನ್ನಡಿಗರು, ನೀವು ಮರಾಠಿಗರು, ಅವ್ರು ಹಿಂದಿ ಮಾತಾಡ್ತಾರ, ಇವರು ತಮಿಳು ಮಾತಾಡ್ತಾರ, ಹೀಗೆ ಭಾಷೆಯ ಕಾರಣಕ್ಕಾಗಿ ಜಗಳ ಬೇಡ. ಧನ, ದುಡ್ಡು, ಅವ ಶ್ರೀಮಂತಿದನ, ಇವ ರೊಕ್ಕ ಹೊಡೆದನ, ಹೆಂಗಾರ ಮಾಡಿ ಇವನು ರೊಕ್ಕ ಕಿತ್ತಬೇಕು, ಈ ತರಹದ ಧನದ ಭಾವನೆ, ಧನಕ್ಕಾಗಿ ಜಗಳ ಬೇಡ. ಭಾಷಾ ಧನ ಮತ, ಮತ ಅಂದ್ರೆ ಓಟಿಗಾಗಿ ಜಗಳ ಬೇಡ. ಭಾಷಾ ಧನ ಮತ ಜಾತಿ ವಿಭೇದ, ಜಾತಿಗಾಗಿ ಜಗಳ, ಆ ಜಾತಿಯವರು ಮೇಲು, ಈ ಜಾತಿಯವರು ಕೀಳು, ನಮ್ಮ ಜಾತಿ ದೊಡ್ಡದು, ನಿಮ್ಮ ಜಾತಿ ಸಣ್ಣದು ಎಂದು ಭಾವನೆ ಬರುವುದು ಬೇಡ. ಮತ ಶಬ್ದಕ್ಕೆ ಧರ್ಮ ಅಂತನೂ ಅರ್ಥ. ಹೀಗಾಗಿ ಭಾಷಾ ಧನ ಮತ ಜಾತಿ ವಿಭೇದ, ಈ ತರಹದ ವಿಶೇಷ ಭೇದಗಳು ಹೃದಯೇ ಮಾ ಭವತು, ಹೃದಯದಲ್ಲಿಯೂ ಕೂಡ ಬರುವುದು ಬೇಡ. ದುಃಖಿತ ದೀನ ಜನಾನ್ ಉನ್ನೇತುಂ, ದುಃಖಿತ ದೀನ ಜನರ ಉನ್ನೇತುಂ, ಯಾರು ದುಃಖದಲ್ಲಿ ಬಿದ್ದಾರಲ್ಲ ಅವರನ್ನು ಮೇಲೆತ್ತಲು ಹಸ್ತ ಪ್ರಸರಂತು, ಕೈಯನ್ನು ಚಾಚೋಣ. ಭೋ ಭೋ ಹಸ್ತ ಪ್ರಸರಂತು, ಓ ಜನರೇ, ನೀವು ಇನ್ನೊಬ್ಬರ ದುಃಖವನ್ನು ಒರೆಸಲು ಕೈ ಚಾಚಿರಿ, ಕಷ್ಟ ನಷ್ಟಗಳನ್ನು ಕಳೆಯಿರಿ. ಅದನ್ನು ಬಿಟ್ಟು ನಾನು ನಾನು ನಂದು ನಂದು ಅಂತ ಹಠ ಹಿಡಿದು ಸಾಯಬೇಡಿ, ಜಗಳಾಡಬೇಡಿ ಅಂತ 2ನೇ ಪದ್ಯದಲ್ಲಿ ಕವಿ ಹೇಳಿದ್ದಾನೆ. ಇನ್ನು 2 ನುಡಿ ಉಳಿದಿವೆ. ಆ 2 ನುಡಿಗಳ ಅರ್ಥ ಏನು ಅಂತ ನೆಕ್ಸ್ಟ್ ಪೀರಿಯಡ್ನಲ್ಲಿ ತಿಳಿದುಕೊಳ್ಳೋಣ. ಬಾಯ್ ಮಕ್ಕಳೇ.